ಕಾಂತೆ ಎನಿಸಿದೆ ಚಿಂತೆ ತಾಳಿದ ಪರಿಭವ ಸವಿಸಿದೆ ಜೀವ ತಾಳಿದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಸರ್ವೇಶ ಕೊಡುತ್ತಿರ ವಿಭವ ದುಲಿಸುವುದನ ಮರತ ನಿಜಾತ ಕಲುಷಿತ ಮನತ ರಾಗುಲ ಭಾವ ದುಲಿಸುವುದನ ವರತ ದುಲಿಸುವುದನ ವರತ ದುಲಿಸುವುದನ ರಥ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಆತ್ಮೀಯರಿಂದ ಪರಿಚಯಿಸಲ್ಪಟ್ಟೇನೆ ನನ್ನ ಕೈಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಿರಿ ಪಣವಾಗಿಟ್ಟು ಸೋತರು ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು ಕೆಲವು ದಿನಗಳಾದರೂ ಸುಖವಾಗಿರುವುದೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ವಾಸುದೇವ ಇನ್ನ ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ ಇನ್ನು ಏನೇನು ಬರೆದಿರುವೆ ಇವಳೇಗೆ ಈ ರೀತಿ ಚಿಂತಾಮಗ್ನಾಗಿಗಳು ಪ್ರಿಯೇ ಏನಾಯಿತು ಏಕೆ ರೋಜಿಪೆ ಕರುಣಿ ಮಣಿಗೆ ಕಮಲ ನಂದಿನ ಏಕೆ ರೋಜಿಪೆ ಅಗ್ಗಜನಾಗ್ನಿಯ ಮೀರಿ ಶೀಘ್ರ ಗುರುಕುಲ ಸೇರೆ ಅಗ್ರಜನಾಗ್ನಿಯ ಮೀರಿ ಶೀಘ್ರ ಗುರುಕುಲ ಸೇರಿ ವರ್ತಿಸುವ ಮದಾಂಧಗಳರ ವರ್ತಿಸುವ ಮದಾಂಧಗಳರ ದಗ್ಗಲಾಗದೆ ಜಿಂದೆಯ ಬಿಡನೆ ದಗ್ಗಲಾಗದೆ ಜಿಂದೆಯ ಬಿಡನೆ ಏಕೆ ರೋಜಿಪೆ ಕರುಣಿ ಮಣಿಗೆ ನೀ ಕಮಲ ನಂದಿ ಏಕೆ ರೋಜಿಪೆ ಬಿಡು ಬಿಡು ನಿನ್ನ ಯಾರಲ್ಲ ಬಗೆ ತಿಳಿವಿನ ಗುರುಳರ ಒಡಲ ಪೌರುಷಕ್ಕೇನು ಕಮ್ಮಿಲ್ಲ ಬಿಡು ಬಿಡು ನಿನ್ನ ಯಾರಲ್ಲ ಬಗೆ ತಿಳಿವಿನ ಗುರುಳರ ಒಡಲ ವರ್ಜಿಸುವೆ ಮದಾಂಧ ಕಡರ ವರ್ಜಿಸುವೆ ಮದಾಂಧ ಕಡರ ದಗ್ಗಲಾಗದೆ ಜಿಂದೆಯ ಬಿಡಲಿ ಏಕೆ ರೋಜಿಪೆ ಕರುಣಿ ಮಣಿಯ ಕಮಲ ನಂದಿ ಏಕೆ ರೋಜಿಪೆ ಏಕೆ ರೋಜಿಪೆ ಏಕೆ ರೋಜಿಪೆ ಏನಾಯಿತು ಇಷ್ಟೊಂದು ನಿಷ್ಕಾರಣಗಳಿದ್ರಿವೆಲ್ಲ ಈ ರೀತಿ ದುಃಖಿಸಲು ಕಾರಣವೇನು ನಾನು ನಿಷ್ಕಾರಣಗೆ ಹೇಳುತ್ತಿಲ್ಲ ಪ್ರಭು ಈ ಪಾಂಚಾಲಿ ಅಳಿವಿಗೆ ಹೊಂದಲ್ಲ 10 ಕಾರಣಗಳಿರುವು ನೀವು ಪುರುಷರ ಸ್ವಾಮಿ ನಿಮ್ಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡಿ ಆದರೆ ಸ್ತ್ರೀಯರ ವಿಚಾರ ಆಗಲ್ಲ ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು ತಮ್ಮ ಆತ್ಮ ಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು ಪರಮೇಶ್ವರ ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ ಏಕೆ ಸೃಷ್ಟಿಸಿದೆ ಅಳಬೇಡ ಪಾಂಚಾಲಿ ಅಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ಆಹಾ ಕೈ ಹಿಡಿದ ಪತ್ನಿಯ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ ಅಯ್ಯೋ ಪತಿಗಳು 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 ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು ಛೇ ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿದ್ದೇವೆ ಆದದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಅದಿರಲಿ ಈ ದಿನ ಈ ರೀತಿ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ ತಿಳಿಸು ನಾಥ
ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆ ಹೊರತು ಹಠವಿದೇತಕ್ಕೆ ಬಾಮಿನಿ ಮಣಿ ಮುಳಿ ವೇಣಿ ಮಣಿಯಳೆ ಹಠವಿದೇತಕ್ಕೆ ಬಾಮಿನಿ ಮದಗಜ ಕಾಮಿನಿಯ ಚಿತ್ತದಲ್ಲಿ ಕೋಪವೇ ಮದಗಜ ಕಾಮಿನಿಯ ಚಿತ್ತದಲ್ಲಿ ಕೋಪವೇ ಶತ್ರುಗಳ ಜಯಿಸಿ ನಾನು ಮುಕ್ತನಾಗಿ ಬರುವೆ ಶತ್ರುಗಳ ಜಯಿಸಿ ನಾನು ಮುಕ್ತನಾಗಿ ಬರುವೆ ಹಠವಿದೇತಕ್ಕೆ ಬಾಮಿನಿ ಮಣಿ ಗುಣಿ ಸುವೇಣಿ ಮಣಿಯಳೆ ಹಠವಿದೇತಕ್ಕೆ ಬಾಮಿನಿ ಕಂಡರ ರಕ್ತವ ಏರಿ ಮಂಡೆಯ ಬಾಚುವ ಬಲ ಕಂಡರ ರಕ್ತವ ಏರಿ ಮಂಡೆಯ ಬಾಚುವ ಬಲ ಖಂಡಿತವಿದೆಂದು ತಿಳಿ ಬಂಡ ಮಾತಿದ್ದಲ್ಲಕ್ಕೆ ಖಂಡಿತವಿದೆಂದು ತಿಳಿ ಬಂಡ ಮಾತಿದ್ದಲ್ಲಕ್ಕೆ ಹಠವಿದೇತಕ್ಕೆ ಬಾಮಿನಿ ಮಣಿ ಗುಣಿ ಸುವೇಣಿ ಮಣಿಯೊಳೆ ಹಠವಿದೇತಕ್ಕೆ ಬಾಮಿನಿ ಛಲವಿದೇತಕ್ಕೆ ಬಾಮಿನಿ ಹಠವಿದೇತಕ್ಕೆ ಬಾಮಿನಿ ಪಾಂಚಾಲಿ. ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು. ಈ ದಿನ ನಾನು ಹಸ್ತಿನಾಮೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು. ಹಾಗಲಾದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿವೆಷ್ಟೆಂದು ಹೇಳಿ ಅಪಾಸೆ ಮಾಡಿ ನನ್ನ ನೋಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನ ಪುನಃ ಸಂಧಿಯ ಪ್ರಯತ್ನ? ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನ್. ಗೋಪಿಕಾಂಗನ ವಿಲಾಸ ವಿಭ್ರಮಗಳಲ್ಲಿ ಮಗ್ನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕ್ಕಿಂತ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದ್ದೆನು. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ. ಬಾಪು ಪಾಂಚಾಲಿ, ಬಾಪು ಪ್ರಾಣೇಶ್ವರ, ಒಳ್ಳೆ ಚಮತ್ಕಾರದ ಉತ್ತರವನ್ನೇ ಕೊಟ್ಟಿರುವೆ ಅಲ್ಲವೇ? ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿ ಬಿಟ್ಟಿದ್ದೆ ಎಂದು ಭಾವಿಸಿದ್ದೆನು. ಎಷ್ಟೇ ಆಗಲಿ ನೀನು ಚತುರಳು, ಮಹಾನ್ ಚತುರಳಲ್ಲವೇ? ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಪರಮ ಸದ್ಗುಣಿ ಪರಮ ಸದ್ಗುಣಿ ಸುಮಶರ ನರಗಿಣಿ ನಿನ್ನಯ ಕುರುಕುಲ ಅದಮರ ಮದವನ್ನು ಮುರಿದು ಕುರುವಂಶವನ್ನೇ ನಾಶವಗೈವೆ. ಕುರುಕುಲ ಅದಮರ ಮದವನ್ನು ಮುರಿದು ಕುರುವಂಶವನ್ನೇ ನಾಶವಗೈವೆ. ದುರುಳದು ಶಾಸನ ನೋಡಲನ್ನು ಬಗೆದು, ದುರುಳದು ಶಾಸನ ನೋಡಲನ್ನು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ರಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಅಬ್ಬಬ್ಬಾ ಪ್ರಾಣೇಶ್ವರ, ಸಮಯವಿಧಿ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ಸಮಯವಿಧಿ ಶೃಂಗಾರಕ್ಕೆ ಭೀಮಾ, ಸಮಯವಿಧಿ ಶೃಂಗಾರಕ್ಕೆ ಭೀಮಾ, ದಮನಿಯ ಮನಕ್ಕಿಲ್ಲವೇ ರಾಮ.
ಸಮಯವಿದೆ. ಪ್ರಾಣೇಶ್ವರ, ಮನವೊಲಿಸುವ ಮಂದಹಾಸ ವಿಲಾಸ. ಪ್ರಾಣೇಶ್ವರ, ಮನವೊಲಿಸುವ ಮಂದಹಾಸ ವಿಲಾಸ. ಕೌರವ ಶಿರವ ತರಿಯೊಳು ನೀನು ಅಲ್ಲವೇ? ಕೌರವ ಶಿರವ ತರಿಯೊಳು ನೀನು ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ಪ್ರಾಣವಲ್ಲಭ, ಚೆಲ್ಲುತ್ತ ಸೇರುವೆ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ. ಪ್ರಾಣೇಶ್ವರ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯವನ್ನು ಕೇಳಿದ ಅಪೇಕ್ಷೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದ ತೊಡಗಲಿ. ಧರ್ಮಪರಾಯಣ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧವನ್ನು ಶ್ರಮಿಸಬಹುದು, ನಾನು ಮಾತ್ರ ಶ್ರಮಿಸುವುದಿಲ್ಲ. ಕೋಳ ಕೌರವನ ಬಾಳುಗೆಡೆಸುವೆ ತಾಳು ತಾಳು ನೀ ಶುಭವತಿಯೇ. ಕೋಳ ಕೌರವನ ಬಾಳುಗೆಡೆಸುವೆ ತಾಳು ತಾಳು ನೀ ಶುಭವತಿಯೇ. ಸೈರಿ ಸೈ ಈ ಪರಿಯನು ಹೊರದಳು, ಸೈರಿ ಸೈ ಈ ಪರಿಯಳು. ದೊರದೊಳೆಗಲೇ ಗುರುಕುಲವೆಲ್ಲವ ಸದಯ ಬಡಿವೆನ ಕಾಂತೆ. ದೊರದೊಳೆಗಲೇ ಗುರುಕುಲವೆಲ್ಲವ ಸದಯ ಬಡಿವೆನ ಕಾಂತೆಯೇ. ದುರುಳ ಕೌರವರ ಸಿಗಿದು ಬಗೆದ, ದುರುಳ ಕೌರವರ ಸಿಗಿದು ಬಗೆ. ಸೈರಿ ಸೈ ಈ ಪರಿಯನು ದೊರದೊಳು, ಸೈರಿ ಸೈ ಈ ಪರಿಯನು. ನೋಡು ಅಣ್ಣ, ಆಗಲೇ ಭೀಮಸೇನ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪ್ರಾಣೇಶ್ವರ, ನಾವು ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನಮಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನಕ್ಕೆ ಸಿಟ್ಟಾಗಿರುವನು ಏಕೆ? ಈ ನನ್ನ ಬಿರುಗುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ನಿಮ್ಮಲ್ಲಿ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕಿದ್ದನು, ಅದನ್ನು ಈಗಲೇ ತಿಳಿಸುವೆನು. ಈ ಸಂಜೆಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಇನ್ನೊಂದು ಗಳಿಗೆಯನ್ನು ಸಹಿಸತಕ್ಕವನಲ್ಲ. ಇದ್ದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ
ದುರ್ಯೋಧನನು ಜರ ಹೊರಗಿರಗಡನಾದು ಬಸದ ಎದುರು ದುರ್ಮದಾಂಬರ ಗರ್ವವ ಮುರಿದು ದುರ್ಮದಾಂಬರ ಗರ್ವವ ಮುರಿದು ಧ್ವಂಸಗೈದುದರೆ ಭಾರವನ್ನಿಳಿಸುವೆ ಧ್ವಂಸಗೈದುದರೆ ಭಾರವನ್ನಿಳಿಸುವೆ ಈಗದ ಜಗದ ಮಹಾಯುಧ ಈಗದ ಅಟ್ಟಹಾಸದಲ್ಲಿ ದುಷ್ಟ ಕೌರವರ ಮೆಟ್ಟಿ ಸಮರದಳು ಮುಚ್ಚಿಸದೆ ಅಟ್ಟಹಾಸದಲ್ಲಿ ದುಷ್ಟ ಕೌರವರ ಮೆಟ್ಟಿ ಸಮರದಳು ಮುಚ್ಚಿ ಮೆಟ್ಟು ದಯೆಯ ಕೊಟ್ಟುತ್ತ ಗದೆಯಳು ಮೆಟ್ಟು ದಯೆಯ ಕೊಟ್ಟುತ್ತ ಗದೆಯ ಮೆಟ್ಟಿ ಕೊಟ್ಟಿದರೆ ಭಾರವನ್ನಿಳಿಸುವೆ ಮೆಟ್ಟಿ ಕೊಟ್ಟಿದರೆ ಭಾರವನ್ನಿಳಿಸುವೆ ಈಗದ ಜಗದ ಮಹಾಯುಧ ಈಗದ ರಣದ ಮಹಾಯುಧ ಈಗದ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲು ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದ ತೊಡಗಿರಿ ನನಗೆ ತೋರದನ್ನು ನಾನು ಮಾಡುವೆನು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮ್ಮಲ್ಲಿಲ್ಲ. ದುಡುಕುತನವು ಬೇಡವೋ ತಮ್ಮ, ಬಿಡು ಬಿಡೆಂದು ಕರೆಯ ಭೀಮ. ದುಡುಕುತನವು ಬೇಡವೋ ತಮ್ಮ ಭೀಮ. ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಮಾನವಿ ಮನದ
ಧರ್ಮಗಣಮಯ ನಿರ್ಮಲ ಭ್ರಾತೆ ಧರ್ಮಗಣಮಯ ನಿರ್ಮಲ ಭ್ರಾತೆ ನೀರುವುದನುಚಿತ ಪರೀಕ್ಷಿಸಬೇರುಳಿಯ ನೀರುವುದನುಚಿತ ಪರೀಕ್ಷಿಸಬೇರುಳಿಯ ಸೈಮುಲು ಮನವನು ತಾಪವ ತರುಣಿ ಸೈಮುಲು ಮನವನು ತಾಪವ ತರುಣಿ ಧರ್ಮದಿಂದ ಕಾಯ ಸಾಧಿಸಿ ಕೋಮಲ ಹೃದಯ ಮರಣದ ಬರಿಯ ಪಾಂಚಾಲಿ, ಇದಕ್ಕೆ ಏನು ಹೇಳುವೆ? ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕೆ ನಾನು ಹೆದರಿ ಶಾಂತಿ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರಿ. ಈಗ ಕುಲ ಪುರೋಹಿತನನ್ನು ಕಳುಹಿಸಲು ಅದು ಮದುವೆ ಕೂತವಿಲ್ಲ ಎಂಬ ಕನಿಷ್ಠ ಪರಿಜ್ಞಾನವಿಲ್ಲದೆ ಹೋಯ್ತು. ಆ ದುರ್ಯೋಧನ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಇನ್ನೂ ಅಪಮಾನಗೊಳಿಸುತ್ತಿರುವಿರಲ್ಲ ಅನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ ಅಣ್ಣ? ಅರ್ಜುನ, ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡವ ಪುತ್ರರೇ, ವಿಜಯಶಾಲಿಗಳಾಗಿರಿ. ಅಣ್ಣ, ನನ್ನನ್ನು ಆಶೀರ್ವದಿಸು. ವಾಸುದೇವ, ಈ ಭೀಮ ನಮಸ್ಕಾರವನ್ನು ಸ್ವೀಕರಿಸು. ಭೀಮಸೇನ, ನೀನು ವಿಜಯಶಾಲಿಯಾಗು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವನಾರು ಶ್ರೀಕೃಷ್ಣನಲ್ಲವೇ? ಅಲ್ಲಿ ಸಂಧ್ಯಾ ವಿಚಾರವು ನಡೆಯುತ್ತೆ. ಅಂದರೆ 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 ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧ್ಯಾ ವಿಚಾರವು ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ಪ್ರಾಣೇಶ್ವರ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಿಂದ ಹೊರ ನಡೆಯಲಿ, ನನಗೆ ತೋರಿದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲು ಅಣ್ಣನ ಮಾತುಗಳಾದ್ರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದೊಳಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ವೇದಪತಿ, ಮುಂದೇನಾಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳ ಸಂಧಿ ಐತಿ. ಓಹೋ, ಆಯಿತು ಭೀಮಸೇನ. ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮ ಮೈವರೆಗೂ ಸೀರೆ ನಡೆಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ಈ ಪಾಂಡಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಧರ್ಮನಂದನ, ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟಂತ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನವೇ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ಪರಮಾತ್ಮ, ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನೀನು ಕೇಳಬೇಕೆಂಬುದು ನಿಶ್ಚಯ ಇದೆ ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ನಿಮ್ಮ ಪೌರುಷ ಫಲವನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ.
ಯಾಜ್ಞಶೇನಿ, ಪ್ರಾಣೇಶ್ವರ, ನೀನು ನಿರಾಶಾಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಶೇಡನ್ನು ತೀರಿಸದೆ ಬಿಡಲು. ಧರ್ಮನಂದನ, ಭೀಮಸೇನ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಿಂಬಾಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಭೀಮಸೇನ, ವಾಸುದೇವ, ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವೆನು. ಏನು? ದುರ್ಯೋಧನ ಸಂದೇಶ? ದುರ್ಯೋಧನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾರದು. ಕೃಷ್ಣ, ಹೇಳು, ಏನ ಸಂದೇಶ? ಹೇಳುವ ಇಚ್ಛೆ ಇದ್ದರೆ ನೀನು ನನ್ನ ಮುಂದೆ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನಿಂತಿದ್ದಂತೆ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ್ಯವೇಕೆ ಕೃಷ್ಣ? ಪರ್ಯಾಸ್ಯವಲ್ಲವಯ್ಯ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಇಲ್ಲಿ ಕೊಡು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಓ, ಹಾಗೇ ಆಗಲಿ. ಸಹೋದರಿ, ಅಣ್ಣ, ಸ್ವಲ್ಪ ಹೀಗೆ ಬಾ. ತೆಗೆದುಕೋ ಈ ಹಗ್ಗವನ್ನು. ಇದೊಂದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ಈ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರ್ಯಾಸ್ಯ? ಪರ್ಯಾಸವೆಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮೊಯ್ಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪ್ರಾಣೇಶ್ವರ, ಕೃಷ್ಣ ಹೇಳಿದ ನನ್ನ ಕರಗಳನ್ನು ಬಂಧಿಸು. ಮುಂದೆ ಬನ್ನಿ. ಈಗ ನಿರ್ಭಯವಾಯಿತು. ಈಗ ಕೇಳಿರಿ ನಿಮ್ಮ ಸಂದೇಶಕ್ಕೆ ಅವರು ಕೊಟ್ಟ ಉತ್ತರವನ್ನು. ಭೀಮಸೇನ, ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಪ್ರತಿಬಂಧಿಸಬಹುದಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲು ಎತ್ತಿಸಿದರೆ ಯಾರೋ ದುರಾತ್ಮರು. ಮತ್ತಿನ್ನಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ಸಹೋದರ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಅವರಲ್ಲದೆ ಇಂತಹ ಮಹಾಸಾಧನವನ್ನು ಮಾಡಲು ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವೇ ಅಲ್ಲ ಭೀಮಸೇನ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಭೀಮಸೇನ, ದುಡುಕುತ ನುಡಿದ ಕೌರವನು ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಊರನ್ನು ಬಿಡನು.
ನುಡಿದ 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 ಕೌರವನು ಗಿಡಿಪತಿ ಕಡೆಗೂ ಯುದ್ಧವ ಗೈದೆ ಕೊಡೆ ನಾನು ಭೀಮಸೇನ ಪಾಂಚಾಲಿ ಅವನು 3 ಮಾರು ಭೂಮಿಯನ್ನು ಕೊಡಲು ಇಚ್ಛಿಸಲಿಲ್ಲ. ಅದನ್ನು ಪಡೆಯುವುದಾದರೆ ಅದು ದೊರಕುವುದು ಸಮರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ಮಹಾರಥಿಕರ ವೀರಘೋಷದಲ್ಲಿ. ಛಲ ಬಿಡದೆ ತೊಡೆತೊಟ್ಟು ಮಾಡುವೆ ಯುದ್ಧ ಕಡಾಕರಿ. ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯವೆಂದು ನುಡಿದೇ ಬಿಟ್ಟನು. ಪಾಂಚಾಲಿ ಧರ್ಮನಂದನ, ಪರಮಾತ್ಮ, ಇದಕ್ಕೆ ನಿನ್ನ ಪ್ರತಿಯುತ್ತರ? ಇದಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ನನ್ನ ಕರಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ಬಿಚ್ಚು. ಏನು? ವಾಸುದೇವ, ನೀನಾದರೂ ಬಿಚ್ಚು. ನಾನು ಬಿಚ್ಚಬೇಕೆ? ಯಾಕೆ ಬಿಚ್ಚಬಾರದೆ? ಹಾಗೇ ಆಗಲಿ. ವಾಸುದೇವ, ನೀನೆಲ್ಲಿ ಬಿಚ್ಚುವೆ? ಕಪಟ ನಾಟಕ ಸೂತ್ರಧಾರಿ, ಬೇಡ, ಯಾರು ಬಿಚ್ಚುವುದು ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಹರ ಮಹಾದೇವ ಶಂಭೋ. ಎಲ್ಲಿ ನನಗದೆ? ಈಗ ಕೇಳಿರಿ ಎಲ್ಲರೂ ಈ ಭೀಮನ ಪ್ರತಿಜ್ಞೆಯನ್ನು. ವೈರಿ ಕುರುಕುಲಾದವರನ್ನು ವಧಿಸುವೆನು. ವೈರಿ ಕುರುಕುಲಾದವರನ್ನು ವಧಿಸುವೆನು. ಸೆರಿಗೆ ಮೆರೆದು ದುರಹಂಕಾರದೆ, ಸೆರಿಗೆ ಮೆರೆದು ದುರಹಂಕಾರ ಧಿಕ್ಕರಿಸಿ ಬಳಸು. ವೈರಿ ಕುರುಕುಲಾದವರನ್ನು ವಧಿಸುವೆನು. ಅಗ್ರಜ, ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಪ್ಪಿದ ಕುರುಡರ ಕುನ್ನಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಪ್ಪಿದ ಕುರುಡರ ಕುನ್ನಿಗಳ ಬೊಕ್ಕಸವೆಲ್ಲವ ಬಸ್ಸಿನ ಮಗ ನ್ಯಾಯವ ಎಸಗಿದ ರಕ್ತಸರ ಬೊಕ್ಕಸವೆಲ್ಲವ ಬಸ್ಸಿನ ಮಗ ನ್ಯಾಯವ ಎಸಗಿದ ರಕ್ತಸರ ಲೆಕ್ಕಿಸದೆ ಸೊಕ್ಕಡೆಗೆ ಮಣ್ಮಕ್ಕಿಗೆ ರಣದೊಳಗೆ ಲೆಕ್ಕಿಸದೆ ಸೊಕ್ಕಡೆಗಿಸಿ ಮಣ್ಮುಕ್ಕಿಗೆ ತಿರುವಿನ ರಣದೊಳಗೆ ಸಭೆಯಳು ಪತ್ನಿಯ ಗರ್ವದಿ ಜರಿದ ಸಭೆಯಳು ಪತ್ನಿಯ ಗರ್ವದಿ ದುರ್ಮೂರ್ಖರವ ವೈರಿ ಕುರುಕುಲಾದವರನ್ನು ವಧಿಸಬೆಲ್ಲು ತೆರಿಗೆ ಮೆರೆದು ದುರಹಂಕಾರದೆ ತೆರಿಗೆ ಮೆರೆದು ದುರಹಂಕಾರ ಧಿಕ್ಕರಿಸಿಬಲು ಸಾಕ್ಷಿ ವೈರಿ ಕುರುಕುಲಾದವರನ್ನು ಸೆಗಿದು ಬಿಸಾಡುವೆನು. ವಾಸುದೇವ, ನಾನು ವಾಯುದೇವನ ಅಂಶದಿಂದ ಜನಿಸಿದೆ ನಿಜವಾದರೆ, ವೀರ ಮಾತೆ ಕುಂತಿ ದೇವಸ್ಥಾನ ಬರಮಣ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ಬಣ್ಣ ದುಶ್ಯಾಸನ ವಕ್ಷವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡುಮನೆಯನ್ನು ಕಟ್ಟಿಸುವೆನು. ತದನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಮನಸ್ಸಿನ ಕ್ಲೇಶವ ಆರಿಸೋ ಮಹಾನುಭಾವ, ಮನದೊಳು ನೊಂದೇನು ದೇವ ದೇವ, ಮನದೊಳು ನೊಂದೇನು ದೇವ. ಮನಸ್ಸಿನ
ಮನಸ್ಸಿನ ಕ್ಲೇಶವ ಅರಿಸೋ ಮಹಾನುಭಾವ ಮನದೊಳು ನೊಂದೇನು ದೇವ ದೇವ ಮನದೊಳು ನೊಂದೇನು ದೇವ ಸೂತ ಪುತ್ರನೆಂದು ಕರೆವರು ಎನ್ನನು ಸೂತ ಪುತ್ರನೆಂದು ಕರೆವರು ಎನ್ನನು ರೀತಿಯನ್ನರಿಯದೆ ಮನದಿ ನೊಂದೇನು ದೇವ ರೀತಿಯನ್ನರಿಯದೆ ಮನದಿ ನೊಂದೇನು ದೇವ ಮನದೊಳು ನೊಂದೇನು ದೇವ ದೇವ ಮನದೊಳು ನೊಂದೇನು ದೇವ ಕಾತಿರಪ್ಪುದು ಮನ ಕರುಣಿಸಿದೋರಯ್ಯ ಕಾತಿರಪ್ಪುದು ಮನ ಕರುಣಿಸು ದೇವ ಕಾತಿರಪ್ಪುದು ಮನ ಕರುಣಿಸಿ ದೇವ ಪ್ರೀತಿಯನ್ನರಿಯದೆ ಮನದಿ ನೊಂದೇನು ದೇವ ಪ್ರೀತಿಯನ್ನರಿಯದೆ ಮನದಿ ನೊಂದೇನು ದೇವ ಮನದೊಳು ನೊಂದೇನು ದೇವ ದೇವ ಮನದೊಳು ನೊಂದೇನು ದೇವ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನ ಇದೆ ಅಲ್ಲವೇ ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆಂದು ಹೇಳಿರೋನು ಆ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ ಉದ್ಧರಿಸು ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ತುಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ ಅರಿಯಲಾರದ ಘೋರಸನ್ ದೇಗದಾಬ್ದಿಯೊಳ್ ಮುಳುಗಿದೆ ಪರಮಾತ್ಮ ಅರಿಯಲಾರದ ಘೋರಸನ್ ದೇಗದಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವು ಬೆಳಗಿಸೆಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಬಾಂಧವರೆಂಬ ಪಾಶದ ನೊಂದು ಸಿಲುಕಿ ಬೆಂದು ಬೆಳಲಿದೆ ಬಾಂಧವರೆಂಬ ಪಾಶದ ನೊಂದು ಸಿಲುಕಿ ಬೆಂದು ಬೆಳಲಿದೆ ಶೋಧನೆಯ ಗೈಯದೆ ಕ್ರಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹದ್ವಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ
सूर्याय च ओम नमः सूर्याय चाय नमः ओम नमः सूर्याय चाय नमः ओम नमः सूर्यचंद्राय चाय नमः ओम सूर्यदेवाय नमः ओम नमः सूर्याय चाय नमः ओम नमः सूर्याय चाय नमः ಮಗು ಕರ್ಣ, ಯಾರು ಯಾರು ನನ್ನನ್ನು ಕೂಗಿದವರು? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕುಮಾರ್, ಈ ನಿರ್ಭಾಗ್ಯಳನ್ನ ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ನನ್ನ ಎತ್ತ ಜನನೇ, ಇದೋ ತಾಯಿ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ, ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗು ಕುಮಾರ್. ಅಮ್ಮ ಕುಮಾರ, ಮಾ ನನ್ನ ಹಡೆದ ಮಾತೆಯೋ ಅಮ್ಮ. ದಿಯಲೇಕೆ ನೋಡಿದೆ ಮಾತೆಯೇ ಮಮತೆ ಹಿರ ನದಿಯಲೇಕೆ ನೂಕಿದೆ ನದಿಯಲೇಕೆ ನೂಕಿದೆ ಮಾತೆಯೇ ಮಮತೆ ಹಿರ ನದಿಯಲೇಕೆ ನೂಕಿದೆ ಅಮ್ಮ. ಕರ್ಣ, ಕುಮಾರ, ಜನನಿ ನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ. ಜನನಿ ಕುಮಾರ, ಅಮ್ಮ. ಜಲಿಸಿದಾಕ್ಷಣ ಕರುಣೆ ತೊರೆದು ಜಲದೊಳ್ಳೆಸೆದು ಹಚ್ಚೆಗೈಯಲು ಜನಿಸಿದಾಕ್ಷಣ ಕರುಣೆ ತೊರೆದು ಜಲದೊಳ್ಳೆಸೆದು ತೆಗೈಯಲು ಕಂದನೆನಿಸಿ ಹಣ್ಣು ನಿನಗೆ ಕಂದನೆನಿಸಿ ಹಣ್ಣು ನಿನಗೆ ನಾನು ಗೈದ ಪಥಾದವೇನು ನಾನು ಗೈದ ಪಥಾದವೇನು ನದಿಯಲೇಕೆ ನೂಕಿದೆ ಮಾತೆಯೇ ಮಮತೆ ಶಿರದೆ ನದಿಯಲೇಕೆ ನೂಕಿದೆ ಜನನಿ ಕುಮಾರ, ಮಂದ ಭಾಗ್ಯದಂತೆ ನಾನು ಮಂದ ಭಾಗ್ಯದ
ಬಾಲ್ಯದಿಂದಲೂ ಅಲ್ಲೇದೇನು ಸೂತನೆಂಬ ನಿಂದೆಯಲು ಮುಳುಗಿ ಬಹಳ ನೊಂದೇನೋ. ಸೂತನೆಂಬ ನಿಂದೆಯಲು ಮುಳುಗಿ ಬಹಳ ನೊಂದೇನೋ. ಅಡದ ಜನನಿ ಜನಕರ್ಯಾರು ಎಂದು ಕಂಬನಿ ಕರೆದೇನೋ. ಕುಮಾರ, ಎಂದು ಕಂಬನಿ ಕರೆದೇನೋ. ನದಿಯಲೇಕೆ ನೋಟಿದೆ ಮಾತೆಯೇ ಮಮತೆ ಹಿರ. ನದಿಯಲೇಕೆ ನೂಗಿದೆ ಅಮ್ಮ ಜನನೇ ಅಮ್ಮ. ಅಮ್ಮ ಕುಮಾರ, ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲ್ಬಿಡಲು ಕಾರಣವೇನು ತಾಯಿ? ನಾನು ಮಾಡಿದ ಅಪರಾಧವಾದ್ರೂ ಏನು ತಾಯಿ, ಏನು ತಾಯಿ? ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಮಮತೆ ಪ್ರೀತಿಯಿಂದ ಸಾಕಿ, ಆದರೆ ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ? ಅಲ್ಲಿನ ಜಲಚರ ಪ್ರಾಣಿಗಳು ನನ್ನನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ತಾಯಿ. ಈ ಪ್ರಪಂಚದಲ್ಲಿ ತನ್ನ ತನ್ನ ಮಕ್ಕಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕು. ಈ ಪ್ರಪಂಚವಲ್ಲೂ ನನ್ನನ್ನು ಸೂತ ಈನಕಲೊಂದು ಏಳುತ್ತಿರುವಾಗ ಒಂದೇ ಒಂದು ಮಾತಿಂದ ಪರಿಹರಿಸಬೇಕಾದ ನೀನು ಏಕೆ ನಿರ್ಧಾಳೆಯಾದ ತಾಯಿ? ಏಕೆ ನಿರ್ಧಾಳೆಯಾದೆ? ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು ತಾಯಿ. ನೀನು ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗನು. ಈಗಲಾದರೂ ಮಗನೆಂಬ ಮಮತೆ ಬಂದಿದೆಯಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ? ಹೇಗೆ ತೀರಿಸಲಿ? ಅಮ್ಮ ಕಂದ
ಜನನಿ ಕಣ್ಣೀರಿನ ಆರಾಧನೆ ಜನ್ಮದ ಈ ವೇದನೆ ನಿನ್ನ ನೋಡಲು ಮಾತಾಡಲು ನಿನ್ನ ನೋಡಲು ಮಾತಾಡಲು ತಪ್ಪಿಸಿ ನಾ ತಪ್ಪಿಸಿ ನಾ ಬಂದೆನು ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ ಅಮ್ಮ ಈ ಜೀವ ನಿನದೇನಯ್ಯ ಕುಮಾರ ಅಮ್ಮ ನೀನೀಗೆಲ್ಲ ಮಾತನಾಡಬಾರದು. ನಾನೀಗಾಗಲೇ ನೊಂದು ಬೆಂದು ಹೋಗಿರುವ ಕಾರಣ ಈ ನಿನ್ನ ತಾಯಿಯ ಹೃದಯವನ್ನು ಪರಿಹರಿಯಲಾರೆ. ಈ ನಿನ್ನ ಮಾತುಗಳು ನನ್ನನ್ನು ಶೂಲದಂತೆ ಇರುತ್ತಿರುವುದು ಕಂದ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ನನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ನಾನೆಷ್ಟು ನೋವನ್ನು ಅನುಭವಿಸಬೇಕು ಆ ಪರಮೇಶ್ವರನಿಗೆ ಮಾತ್ರ ಗೊತ್ತು ಕಂದ. ಕರ್ಣ, ಅಮ್ಮ ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನೆಂದೇ ತಿಳಿಯಿತು. ಕುಮಾರ, ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಈ ಜನರಿಗೆ ನಿಂದರೆ ಒಳಗಾದಾಗ ನೀನೆಷ್ಟು ನೋವನ್ನು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣಳು. ನಾನು ಪಾಪಿ ಕರ್ಣ. ನನ್ನ ಕ್ಷಮಿಸ ಪುತ್ರ. ಅಮ್ಮ ನೀನು ವೀರಮಾತೆ, ಹಾಗೆಲ್ಲ ಮಾತನಾಡಬಾರದು, ಹಾಗೆಲ್ಲ ಮಾತನಾಡಬಾರದು. ನನಗದು ಶ್ರೇಷ್ಠವಲ್ಲ. ನಿನ್ನ ಪಾದ ಸೇವೆಯನ್ನು ಮಾಡ್ತಿರುವ ಧರ್ಮರಾಜಾದಿ ಪಾಂಡವರಲ್ಲವೇ ಸುಕೃತಿಗಳು. ಈ ಪಾಪಿ ಕಣ್ಣನಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ? ನಿನ್ನ ವ್ಯಥೆಯನ್ನು ಬಿಡು ತಾಯಿ. ಕುಮಾರ್, ಆದದ್ದು ಆಗಿ ಹೋಯ್ತು. ಈಗಲಾದರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾರು. ಆ ವೈರಿಗಳಾದ ಕೌರವರೊಡನೆ ಸೇರಿ ಕೇಡನ್ನು ಬಯಸಬೇಡ. ಸೋಭ್ರಾತ್ರದಾನ ಮಾಡು ಕುಮಾರ್. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ತಾಯಿ, ನಡೆಸ್ಕೊಡುವನು. ನಾನು ಜೀವಿಸಿ ಇರುವವರೆಗೂ ಸ್ವಾಮಿ ದ್ರೋಹವನ್ನು ಮಾಡಲಾರೆನು. ಅದು ಆಗಲ್ಲ ಕುಮಾರ್. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಅವರಲ್ಲಿರುವ ವೈರವನ್ನು ಕಳೆ ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ. ಪರದಾತನು ನನ್ನನ್ನು ನಂಬಿರುವಾಗ, ಯುದ್ಧವು ಹೂಡಿರುವಾಗ, ಆತನ ಕಾರ್ಯವು ನನ್ನಿಂದ ಆಗಬೇಕಾಗಿರುವಾಗ, ಯುದ್ಧವು ಒದಗಿರುವಾಗ ಅವನನ್ನು ತೊರೆದರೆ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಮ್ಮ ವಂಶಕ್ಕೆ ಕಳಂಕ ಬರುವುದು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ನೋಡಿ ಶಪಿಸಲೇ. ಆಗಲಾರದು ತಾಯಿ, ಆಗಲಾರದು. ವೀರ ಮಾತೆಯಾದ ನೀನು ನನಗೆ ಹಿತಬೋಧನೆ ನೀನು ಮಾಡು ತಾಯಿ. ನಿಶ್ಚಯ ಕುಮಾರ. ಪಾಂಡವರು ನಿನ್ನ ಬೆನ್ನೆ ಹಿಂದೆ ಬಿದ್ದ ಸಹೋದರರು. ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ಕಂದ, ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ? ಅಯ್ಯೋ ತಾಯಿ, ಅಂತಹ ಭಾಗ್ಯ ಈ ಕಣ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಇದುವರೆಗೂ ಆ ಸಹೋದರರ ಭಾವನೆ ನನ್ನಲ್ಲಿ ಇರಲಿಲ್ಲವಲ್ಲ. ಇದು ನನ್ನ ತಪ್ಪ ತಾಯಿ. ನೀನೇಕೆ ಚಿಂತಿಸಿಬಿಡುವೆ? ಪಾಂಡವೇ ತನ್ನ ಪ್ರಾಣವೆಂದು ಹೇಳಿರುವ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರಿಗೆಲ್ಲಿ ತಾಯಿ ಅಪಜಯ? ಆ ದುರ್ಯೋಧನ ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ? ಹೋಗಲಿ ಬಿಡು ಕುಮಾರ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲಿದ್ದರೂ ಪರವಾಗಿಲ್ಲ. ಕರ್ಣ, ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಆಗಲಾರದು ತಾಯಿ. ಜನನಿ, ಪರೋನ್ಮುಖನಾಗಲಾರನು. ಈ ಕರ್ಣನು ಅಂತ ನೀಚನಲ್ಲ. ನನ್ನ ಸ್ವಾಮಿಗಾಗಿ ಮಡಿವೆನು. ಆತನಿಗೆ ನನ್ನಲ್ಲಿ ಇರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ. ಈ ಪ್ರಪಂಚವೆಲ್ಲ ನನ್ನನ್ನು ಬಹು ದೂರ ದೂಡಿ ಬಿಟ್ಟಿದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಅವನನ್ನು ತೊರೆದರೆ ಕೊಲೆ ಪಾತಕಿಗಿಂತ ಕಡೆ ಆಗುವುದಿಲ್ಲ ತಾಯಿ. ಆಗಲಾರದು ತಾಯಿ, ಆಗಲಾರದು. ಕುಮಾರ, ಹೋಗಲಿ ಬಿಡು. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡು.
ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸೋನು, ಆ ನನ್ನ ಕಡು ವೈರಿ ಅರ್ಜುನನ ಮಾತ್ರ ಉಳಿಸಲಾರ ತಾಯಿ. ಹೌದು ತಾಯಿ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಹಾಗೆ ನನ್ನ ತಾಯಿ, ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ, ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ ಇರುವುದು. ಅರ್ಜುನನಿಂದ ನಾನೇ ಮಡಿದರು, ಕರ್ಣ ನನ್ನಿಂದ ಅರ್ಜುನನ ಮಡಿದರೆ ನಿನಗೆ 5 ಮಕ್ಕಳು ಉಳಿದೇ ಉಳಿರುವಳು ತಾಯಿ. ನೀನೇಕೆ ಚಿಂತೆ ಪಡುವೆ ತಾಯಿ? ವತ್ಸ, ಅರ್ಜುನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ನಿನಗೆ ಅಧಿಕವಾಗಿ ನನ್ನ ತೊಂದರೆಗೊಳಿಸಲಾರೆ. ಕರ್ಣ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಕು. ಏನು ಹೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುಬೇಕಂದ. ಖಂಡಿತವಾಗಿ ನಡೆಸಿಕೊಡುವೆ, ಹೇಳು ತಾಯಿ. ಜನನೆ ಮಗನಿವನು ಉಸಿಯಾಡುವನೇನು ಅಮ್ಮ. ಕುಮಾರ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನುಡಿಸುವೆನು ನಿನ್ನ ನುಡಿಯ. ಎಂತಾದರೂ ಸರಿ ನುಡಿಸುವೆನು ನಿನ್ನ ನುಡಿಯ. ಧರ್ಮದನಾಣೆ ನಿನ್ನಿ ಪಾದ ಕಮಲದಾನೆ ಜನನಿ. ಜನನಿ ಅಮ್ಮ, ಅಮ್ಮ ಏನು ಹೇಳ್ತಾಯಿ, ನಡೆಸಿಕೊಡುವೆನು. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಕುಮಾರ್, ಅದು ಎತ್ತ ಒಟ್ಟಿಗೆ ಸಂತೋಷ. ಕರ್ಣ, ಹೇಳ್ತಾಯಿ, ನೀನು ಮಾತ್ರ ತೊಟ್ಟ ಬಾಣವನ್ನು ತೊಡೆದಿರು ಕುಮಾರ. ಅಯ್ಯೋ ಸಿಯೋಧನ, ಈಗಲೇ ಕೆಟ್ಟಿ ಜನನಿ. ಎತ್ತ ಕರುಳಿನ ಬಾಧೆಯೇನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲ್ವಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲ್ವಲ್ಲೆ, ಇದೋ ನೀಡುವೆನು ಭಾಷೆಯೇನು ಬಿಡು ಚಿಂತೆಯ ಜನನಿ. ಜನನಿ ಅಮ್ಮ. ಕುಮಾರ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು
ಬಾಣದ ಗುರಿ ತೊಡುವುದಿಲ್ಲ ನಾ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿ ತೊಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಹಿಡಿದು ಬರಲಿ ಮುಗಿಲೆ ಹಿಡಿದು ನಿಲ್ಲಲಿ ಮುಗಿಲೆ ಹಿಡಿದು ಬರಲಿ ಬಿಡಿದು ನಿಲ್ಲಲಿ ಇದ್ದಾನೆ ಸತ್ಯವಮ್ಮ ನಿನ್ನಾನೆ ಸತ್ಯವಮ್ಮ ಬಿಡು ಚಿಂತೆಯ ಜನನೇ ಅಮ್ಮ ಕುಮಾರ ಅಯ್ಯೋ ಸುಯೋಧನ ಈಗಲೇ ನೀನು ಕೆಟ್ಟೆ ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು ನಿನ್ನ ದುರದೃಷ್ಟಕ್ಕೆ ಸರಿಯಾಗಿ ಇದರನು ಬಿಲ್ಲನ್ನು ಮುರಿದು ಬಿಸಾಡಿದನು ಈಗಲಾದರೂ ನನ್ನ ಎತ್ತ ಜನನಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡೆಂದು ವಾಗ್ದಾನ ಪಡೆದಳು ಆಗಲಿ ದೈವ ಪ್ರಪಂಚ ಎಲ್ಲವೂ ನನ್ನನ್ನು ಮೋಸ ಮಾಡಿ ವಂಚಿಸುತ್ತಿರುವುದು ಆಗಲಿ ನನ್ನಲ್ಲಿ ಪೌರುಷ ವಿರುದ್ಧ ಹೋರಾಡಿ ಮಡಿವನು ತಾಯಿ ಆಗಲಿ ತಾಯಿ ಅಮ್ಮ ನೀನು ಹೋಗಿ ಬರುತ್ತೆ ಹೋಗ್ಬಾ ತಾಯಿ ಅಮ್ಮ ಹೋಗಿ ಬರುವೆ ಶ್ರೀಕೃಷ್ಣ ಪರಮಾತ್ಮನು ಕುಶಲೋಪಾಯ ಫಲಿಸಿತು ನನಗೆ ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ಹೋಗಿ ಬಾ ತಾಯಿ ಹೋಗಿ ಬಾ ಅಮ್ಮ ಹೋಗಿ ಬರುವೆ ಕರೆದೇ ಕುಮಾರ ಹೌದು ತಾಯಿ ಹೀಗೆ ಬಾ ತಾಯಿ ಅಮ್ಮ ಕುಮಾರ ಕಡೆಯದಾಗಿ ನಿನ್ನ ಮುಖ ದರ್ಶನ ಹಿಂದೆ ಪ್ರಥಮವಾಯಿತು ಕುಮಾರ ಬಹುಶಃ ಹಿಂದೆ ಕೊನೆಯ ದರ್ಶನವೆಂದು ತೋರುವುದು ತಾಯಿ ಅಯ್ಯೋ ಕುಮಾರ ಜನನಿ ಕಟ್ಟೆ ಕಡೆಯದಾಗಿ ನಿನ್ನ ಮುಖ ದರ್ಶನವನ್ನು ಮಾಡುವೆನು ಬಾ ತಾಯಿ ಕುಮಾರ ನನ್ನದೊಂದು ಮಾತನಾದರೂ ನಡೆಸಿಕೊಡ್ಬೇಕು ತಾಯಿ ಹೇಳು ಕುಮಾರ ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ ಅಮ್ಮ ಈ ಯುದ್ಧವು ಮುಗಿಯುವವರೆಗೂ ನಾನು ಇಂಥವನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬಾರ ತಾಯಿ ಕುಮಾರ ಹೌದು ತಾಯಿ ನಾನು ಈ ಯುದ್ಧದಲ್ಲಿ ಪರನ್ಮುಖನಾದರೆ ಸತ್ಯಸಂಧಾನನ ಧರ್ಮರಾಯನಿಂದಲೇ ನನ್ನ ಅಂತ್ಯಕ್ರಿಯಾದಿಗಳನ್ನು ಮಾಡಿಸಬೇಕಂತ ನಿನ್ನ ಹಡಿ ದಾವರಿಯಲ್ಲಿ ಬೇಡುವೆನು ತಾಯಿ ಅಯ್ಯೋ ಕುಮಾರ ಇಂತಹ ಸಂಕಟ ನಾಶಗಳಿಂದ ಆ ಸಾಮ್ರಾಜ್ಯ ಉಳಿದಾದೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಇಲ್ಲದಾಗಿ ಹೋಗಲಿ ಕುಮಾರ ಅಮ್ಮ ಹೋಗಿ ಬರುವೆ ತಾಯಿ ಕೊನೆಯದಾಗಿ ನಿನ್ನ ಮುಖ ದರ್ಶನವನ್ನು ಮಾಡುವೆನು ತಾಯಿ ಅಮ್ಮ ನಿನ್ನ ಮುಖವನ್ನು ನೀಡಿ ಯುಗದಿ ಕಾಣಲಹುದೇ ಹಿಂದು ಅಮ್ಮ ಅಮ್ಮ ನಿನ್ನ ಮುಖವನ್ನು ನೀಡಿ ಯುಗದಿ ಕಾಣಲಹುದೇ ಹಿಂದು ಅಮ್ಮ ನಿನ್ನ ಮುಖವನ್ನು ನೀಡಿ ಯುಗದಿ ಕಾಣಲಗುವುದು ಇಂದು ಬಗೆ ಬಗೆಯಳು ಒಂದು ಕಣ್ಣೀರ ಕರದೆ ಬಗೆ ಬಗೆಯಳು ಒಂದು ಕಣ್ಣೀರ ಕರದೆ ಅಮ್ಮ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ
ಜನನಿ ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಮಾವೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಾವೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಈ ಪ್ರಪಂಚದಲ್ಲಿ ದೈವ ಅನುಕೂಲ ಇಲ್ಲದರು ಬದುಕಿದ್ದರೂ ವ್ಯರ್ಥವಲ್ಲವೇ ಕರ್ಣ. ನಿನ್ನ ಜೀವನವೆಲ್ಲವೂ ನಿರಾಶಾ ಜೀವನವಾಯಿತೇ ನಿರಾಶ. ನಿರಾಶಾ ಜೀವನವೇ ಪರಿತಾಪಿತ ಆಸದನಳ ಬಾಳೆ ದೇವ ಆಸದೊಳ್ಳೆನ್ನ ಬಾಳೆ ನಿರಾಶಾ ಜೀವನವೇ ಪರಿತಾಪಿತ ಆಸೆದೊಳೆನ ಬಾಳೆ ದೇವ ಆಸೆದೊಳೆನ ಬಾಳೆ ಜನನಿ ಯಾರೋ ಜನಕನ್ಯಾರೋ ಯಾರನ್ನು ನಾರಿಯೇ ದೇವ ಯಾರನ್ನು ನಾರಿಯೇ ಜನನಿ ಯಾರೋ ಜನಕನ್ಯಾರೋ ಯಾರೇನು ನಾರಿಯೇ ದೇವ ಏನೇನು ನಾರಿಯೇ ಇದೆಯೇ ಮಧುಸೂದನವೇ ಮೋದದಿಂದ ನಡೆಸುತ್ತವ ಗಾಢದಿಂಗಣಕ್ಕೆ ಮಧುಸೂದನನೇ ಮೋದದಿಂದ ನಡೆಸುತ್ತವ ಗಾಢದಿಂಗಣಕ್ಕೆ ಮಾಧವ ಮನಕ ಮಾಧವ ಮನಕ ಒದಿಸುತ್ತದ ಮರ ರುದಿರ ಹರಿಸುತ್ತೆ ಒದಿಸುತ್ತದ ಮರ ರುದಿರ ಹರಿಸುತ್ತೆ ಸದಾ ಮಾಧವ ಕರುಣಿಸುತ್ತೇವ ಸದಾ ಮಾಧವ ಕರುಣಿಸುತ್ತೇವ ಇರುತ್ತ ಬೇಡವೆನು ಅರುಷದಿನ ಇರುತ್ತ ಬೇಡವೆನು ಅರುಷದಿನ ಮಧುಸೂದನನೇ ಮೋದದಿಂದ ನಡೆಸುತ್ತವ ಗಾಢದಿಂಗಣಕ್ಕೆ
ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷಿಗಳಿಂದ ಪ್ರಾಣಗಳನ್ನು ತೃಣಪ್ರಾಣವಾಗಿರಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಸಾರಿ ನನಗೆ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕುಮಾಣು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕುಮಾಣು ಭಯಂಕರ. ಮಹಾರಥಿಕ ಬಹು ಪದಾತಿ ಪರಿವೃತ. ಮಹಾರಥಿಕ ಬಹು ಪದಾತಿ ಪರಿವೃತ ಮಹೋಗ್ರಾರಿ ಭಟ ಸಮುದ್ರ ವಿಜಯ. ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಯಿತ ನಿವಹಯುತ ತುರುಗ ಋಷಭ ಗಜ ಸಹಿತ ವಿಭವ ಮುದಿತ. ಅಯಿತ ನಿವಹಯುತ ತುರುಗ ಋಷಭ ಗಜ ಸಹಿತ ವಿಭವ ಮುದಿತ. ತುಹಿನ ರೋಚಿ ಕುಲ ಮಹಾಪ್ರಿ ನಿಖಿಲ. ತುಹಿನ ರೋಚಿ ಕುಲ ಮಹಾಪ್ರಿ ನಿಖಿಲ. ನೃಪ ಭರಿತ ಗುರು ವಿಷಯ ಪರಿಕಲಿತ. ನೃಪ ಭರಿತ ಗುರು ವಿಷಯ ಪರಿಕಲಿತ. ನೃಪ ಭರಿತ ಗುರು ವಿಷಯ ಪರಿಕಲಿತ. ನೃಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ನೋಡು ಪಾರ್ಥ, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಳ್ಮಿತವಾದ ಸಾಗರದಂತೆ ಕಾಣುತ್ತಿದೆ. ಇಲ್ಲಿ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣಾದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನ ರಚನೆಯನ್ನು ಪರಿಶೀಲಿಸುತ್ತಿರುವನು. ಆತನ ಹಿಂದೆ ಸಿಂಧುರಾಜ, ಸೋಬಲ ರಾಜನಾದ ಶಗುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮ್ಮುಖದಲ್ಲಿ ದುರ್ಯೋಧನ ಮಕ್ಕಳೂ ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವದ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆ ಕೂದಲಿನಿಂದ ಕೂಡಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯವಿದು. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ನಿನಗೆ ತಿಳಿಸಬಲ್ಲೆನಾದರೂ
ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗುತ್ತಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿದೆ. ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು. ನಾಲಿಗೆಯು ಒಣಗಿತು, ಕೈಯಿಂದ ಗಾಂಡೀವವು ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ ವಾಸುದೇವ. ಮೂರು ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ, ಗುರುಹಿಂಸೆಗೆ ಕೈಯಾಕಲಾದ ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಕುತಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಕುತಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಅನಾರ್ಘ್ಯ ದುಷ್ಟಿಮ ಸ್ವರ್ಗ ಮಪಕೀರ್ತಿ ಕರಮರ್ಜುನ. ಮಪಕೀರ್ತಿ
ಕರಮರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಅರ್ಜುನ, ವಾಸುದೇವ, ಈ ಮನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಪುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದು ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಸಹಿಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವದನ ವಧೆಯು ನನಗೆ ಸಮ್ಮತವಲ್ಲ ವಾಸುದೇವ. ಭಯವೇಕೋ ಪರಮಾತ್ಮ, ಭಯವೇಕೋ ನೋಡಿ ಜಾರಿತು ಗಾಳಿವ ಜಾರಿತು ಗಾಳಿವ ಭಯವೇಕೋ ಬಂಧು ಬಳಗ ಮೋಹ ಕೃಷ್ಣ, ಕೃಷ್ಣ ಬಂಧು ಬಳಗ ಮೋಹ ಬಂಧು ಬಳಗ ಮೋಹ ತೀರಿತು ರಣದ ವಧಿಸಲೆ ನಾನಿವರ ಗುರುಜನರ. ವಧಿಸಲೆ ನಾನಿವರ ಗುರುಜನರ. ಭಯವೇಕು ರಣಭೂಮಿಯನ್ನು ನೋಡಿ ಜಾರಿತು ಗಾಳಿವ ರಣಭೂಮಿಯನ್ನು ನೋಡಿ ಜಾರಿತು ಗಾಳಿವ. ಭಯವೇಕು ಮಾಧವ ಕೇಶವ ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ಅರ್ಜುನ, ಪರಮಾತ್ಮ, ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಪಾರ್ಥ, ಈ ಭೀಷ್ಮ
ದ್ರೋಣ, ನೀನು ನಾನು ಸಹ ಈ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನೀನ ಧರ್ಮವನ್ನು ಪಾಲಿಸುವೀರ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುತ್ತಿರುವುದು. ದುಸ್ಸವಾಸ ಶೈತ್ಯಾಧಿಕ್ಯದಿಂದ ನನ್ನ ಸರ್ವ ಅಂಗಾಂಗಗಳು ನಿಷೇಧಿತವಾಗಿರುವುದು. ಕೃಷ್ಣ, ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಕೃಷ್ಣ, ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿದೆ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಕರ್ತವ್ಯಂ ಮಾನವ ಧರ್ಮೋ ಧರ್ಮ ರಕ್ಷಕ ನಾನಿರೇ, ಬರಿದೇಕೆ ಕಳವಳವ ಪಡುವೆ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯೂ ಅನರ್ಥ ಕಾರ್ಯ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದೇನಾದರೂ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತನವು. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮದ ನಾಶವೋ ಧರ್ಮದ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಮುಖ್ಯ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅದರ ನೆನಪು ನನಗಿದೆ, ನಿನಗಿಲ್ಲವಯ್ಯ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಶಿಷ್ಟರ ರಕ್ಷಣೆ ಮಾಡುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ,
अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतम् धर्म संस्थापनार्थाय संभवामि युगे युगे संभवामि युगे युगे संभवामि युगे युगे। ಕಿರೀಟಿ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ತುಂಬುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನೇ ವ್ಯಾಪಿಸಿರುವೆನು. ಮನೋ ಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯ ಪ್ರಭವಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಂತರ್ಯಾಮಿಯೂ ಆದ ಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿನ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರನು ನಾನು. ಈ ಮನುಷ್ಯರಲ್ಲಿನ ಪೌರುಷವು ನನ್ನದು. ಅರ್ಜುನ, ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕನನು, ಋಷಿಗಳಲ್ಲಿ ಮೃಗುವೂ ಆಗಿರುವನು ಪಾರ್ಥ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು ಪಾರ್ಥ. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುವ. ತತಸ್ತು ಪಾರ್ಥ, ನನ್ನ ಸಂಹಾರ ರೂಪದ ದರ್ಶನ ಮಾಡು. ನಾನು ಕರಾಳ ಕಾಲ ಸ್ವರೂಪನು. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಕ್ಷತ್ರಿಯ ವೀರರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಪಾರ್ಥ. ಹಿಂದೆ ಹೋಗ್ರಿ, ಹಿಂದೆ ಹೋಗ್ರಿ, ಹಿಂದೆ ಹೋಗ್ರಿ, ಹಿಂದೆ ಹೋಗ್ರಿ. ಹೇ ಪರಮಾತ್ಮ, ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು, ನೋಡಲಾರೆನು. ಚಲದ ಕಾಯತಲೆಯಾಗಿ ಬಾಗಿ ಸ್ಥಿರಚಿತ್ತವಾಗಿ ಕಿಂಕರನ ಪೊರೆಯ ಕರುಣಾ
ದಾರಿ ಕಾಣದೆ ಮುಂದು ಬಳಲಿದೆ ದಾರಿ ಕಾಣದೆ ಮುಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಮಣ ಮುಕ್ತಿಯ ಕರುಣಿಸು ನೀ ಓಡಲಾರೆ ಪ್ರಭು ಸ್ವರೂಪವ ಓಡಲಾರೆ ಪ್ರಭು ಸ್ವರೂಪವ ಓಡಿಸಿ ಚರಣದೆ ಜೋಡಿಸಿ ಕರಗಳ ಚರಣದೆ ಮಾಡು ಕೃಪೆಯನು ಪಾಮರನೆ ಮಾಡು ಮಾಡು ಕೃಪೆಯನು ಪರಮಾತ್ಮ ಮಾಡು ಕೃಪೆಯನು ಪಾಮರನೆ ಮಾಡು ಮಾಡು ಕೃಪೆಯನು ಭೀಕರ ರೂಪದ ಬೇಗೆಯ ಸಹಿಸೆನು ಭೀಕರ ರೂಪದ ಬೇಗೆಯ ಸಹಿಸೆನು ಶರಣರ ಪೊರೆಯ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ರೂಪದ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಚಲಿಸುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರೋ ನಿನ್ನ ಯುದ್ಧ ನೌಕೆಯು ಪ್ರದಭ್ರಷ್ಟವಾಗುವಂತೆ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿರುವನು. ಅರ್ಜುನ, ಪರಮಾತ್ಮ, ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮುಳುಗಿಸುವೀರ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳ್ಳಂಕ ಸ್ವರೂಪರವರ ಅರ್ಜುನ, ಕುರುಕುಲ ಕಳಂಕ ಸ್ವರೂಪರವರ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಪುರುಪಿತ ಮಹರು ಭೀಷ್ಮ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು, ಮಹರು ಶಲ್ಯ ಸೈಂಧವ ಅಶ್ವತ್ಥಾಮರು ಬೆದರದ ನೀನಿ ಕದನವ ಮಾಡೈ, ಬೆದರದ ನೀನಿ ಕದನವ ಮಾಡೈ. ನೋಡಲ್ಲಿ ನೀ ನೋಡಲ್ಲಿ ನೀ ನೋಡಲ್ ಬೆದರೋಡುತ್ತಿದೆ ಸೈನ್ಯ.